ಕೊನೆಗೂ ಎರಡನೇ ಮದುವೆಯಾದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು ಏನನ್ನ ಕೆಲಸ ಮಾಡ್ತಾರೆ. ಸೊ ಒಂದು ಎರಡನೇ ಮದುವೆಯನ್ನು ನಾನು ಆಗೋದಿಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದರು. ಇದ್ದಕ್ಕಿದ್ದ ಹಾಗೆ ಎರಡನೇ ಮದುವೆಯನ್ನು ಯಾಕೆ ಆಗೋಕ್ಕೆ ಒಪ್ಕೊಂಡ್ರು, ಇದರ ಹಿಂದಿರೋ ಅಸಲಿ ಸತ್ಯವಾದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಯಾವುದೇ ರೀತಿ ಎರಡನೇ ಮದುವೆಯನ್ನು ಆಗಬಾರ್ದು. ಸೊ ಎರಡನೇ ಮದುವೆಯನ್ನು ಆದರೆ ಅದು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡೋದಂತಾಗುತ್ತೆ. ಸೊ ಎರಡನೇ ಮದುವೆಯನ್ನು ಆಗೋದು ತಪ್ಪು, ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಆಗಬಾರ್ದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಿ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗಲಿ, ಅವ್ರದ್ದಿನ್ನೂ ಚಿಕ್ಕ ವಯಸ್ಸು, ಅವರ ಮಗನಿಗೋಸ್ಕರ ಆದರೂ ಅವರು ಎರಡನೇ ಮದುವೆಯನ್ನು ಆಗಬೇಕು, ಎರಡನೇ ಮದುವೆಯನ್ನು ಆಗಿ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಮಾತನ್ನು ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಮೊಟ್ಟ ಮೊದಲನೇದಾಗಿ ಸ್ವತಃ ಅವರೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿಕೊಂಡಿದ್ದಾರೆ, ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ನಮ್ಮ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ತುಂಬಾ ಕಷ್ಟಗಳನ್ನು ಅನುಭವಿಸಿರೋದನ್ನು ತುಂಬಾ ಮೆಲುಕು ಹಾಕಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ಮೇಲೆ ನನ್ನಿಂದ ಎಲ್ಲರೂ ಕೂಡ ದೂರ ಆಗಿಬಿಟ್ರು, ನಾನು ಯಾರನ್ನ ಜಾಸ್ತಿಯಾಗಿ ನಂಬಿದ್ದು ಅವರೇ ನನಗೆ ಒಂದು ಶತ್ರು ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅವರೇ ನನ್ನನ್ನು ಹೊರಗಿನವ್ರ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅನ್ನೋ ಮಾತನ್ನು ಈಗಾಗಲೇ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ನಾವು ನೋಡಿದ್ದೇವೆ, ಸೊ ಯಾವ ರೀತಿ ಅಂದರೆ ಒಂದು ಚಿರಂಜೀವಿ ಇರುವಾಗ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ರು, ಸೊ ಒಂದು ತಾವು ಬೆಳೆಯೋಕ್ಕೆ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ರು. ಸೊ ಚಿರಂಜೀವಿ ಅವರು ಯಾವಾಗ ಒಂದು ಮರಣವನ್ನು ಹೊಂದಿದ್ರು ಆವಾಗಿನಿಂದ ಸೊ ಯಾರೂ ಕೂಡ ನನ್ನ ಜೊತೆ ಸರಿಯಾಗಿ ಇಲ್ಲ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಸ್ವತಃ ಹೇಳಿಕೊಂಡಿದ್ದಾರೆ, ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗನಿಗೋಸ್ಕರ ನಾನು ಎರಡನೇ ಮದುವೆಯನ್ನು ಆಗ್ತೀನಿ. ಯಾಕಪ್ಪ ಅಂತಂದರೆ ಅವನೇನು ಚಿಕ್ಕ ಮಗು, ಸೊ ಅವನಿಗೆ ತಂದೆ ಇಲ್ಲಾರದೆ ಬೆಳಿಬಾರ್ದು, ಅವನು ತಂದೆಯ ಒಂದು ಕೊರತೆಯಿಂದ ಅವನು ಬೆಳಿಬಾರ್ದು, ಅವನು ಚೆನ್ನಾಗಿ ಬೆಳಿಬೇಕು, ಅವನೇ ನನ್ನ ಆಸರೆ, ಅವನೇ ನನ್ನ ಜೀವನ, ಅವನೇ ನನ್ನ ಬದುಕು. ಯಾಕಪ್ಪ ಅಂತಂದರೆ ಒಂದು ಚಿರಂಜೀವಿಯವರು ಮರಣ ಹೊಂದಿದಾಗಿನಿಂದಲೂ ಕೂಡ ನಾನು ಅವನಲ್ಲೇ ಎಲ್ಲರನ್ನ ನೋಡ್ಕೊಂಡು ಬಂದಿದ್ದೇನೆ, ನನ್ನ ಗಂಡ ಚಿರಂಜೀವಿಯನ್ನು ಕೂಡ ಅವನಲ್ಲೇ ನೋಡಿಕೊಂಡು ಬಂದಿದ್ದೇನೆ, ಅವನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಿದ್ದೆ. ಬಟ್ ಆದರೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು, ಯಾಕಪ್ಪ ಅಂತಂದರೆ ಒಬ್ಬ ತಂದೆಯ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭದ ಮಾತಲ್ಲ, ನನಗೆ ಸರಿಯಾಗಿ ಒಂದು ತಾಯಿಯ ಸ್ಥಾನವನ್ನೇ ಅವನಿಗೆ ತುಂಬೋಕ್ಕೆ ಆಗ್ತಿಲ್ಲ, ಇನ್ನು ತಂದೆಯ ಸ್ಥಾನವನ್ನು ಎಲ್ಲಿಂದ ತುಂಬಲಿ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಎರಡನೇ ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಈಗ ನೋಡಬೇಕಪ್ಪ ಅಂತಂದರೆ ಒಂದು ಎರಡನೇ ಮದುವೆಯನ್ನು ಆಗೋದಾದರೆ ಗಂಡು ಯಾರು ಏನೇ ಕೆಲಸ ಮಾಡ್ತಾರೆ. ಸೊ ಹೌದು ಸ್ನೇಹಿತರೆ, ಇವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆಯನ್ನು ಆಗೋಕ್ಕೆ ಒಂದು ನಿರ್ಧರಿಸಿದ್ದಾರಂತೆ. ಸೊ ಆ ಒಂದು ಹುಡುಗ ಯಾರು ಅಲ್ಲಂತೆ, ಇವರ ಒಂದು ಫ್ಯಾಮಿಲಿಯಲ್ಲೇ ಒಂದು ಸಂಬಂಧಿಕರಲ್ಲಿ ಒಂದು ಮದುವೆಯನ್ನು ಆಗೋಕ್ಕೆ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಮೇಘ್ನಾ ರಾಜ್ರವರು ಒಂದು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಸೊ ಯಾವ ರೀತಿಯಾಗಿ ನಿಮ್ಮ ಅನಿಸಿಕೆ ಏನು, ಒಂದು ಇವರು ಏನಾದರೂ ಮೋಸ ಮಾಡೋದಂತಾಗುತ್ತಾ ಒಂದು ಎರಡನೇ ಮದುವೆಯನ್ನು ಆದರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಕಮೆಂಟ್ ಮಾಡಿ.